ನಿನ್ನ ವೆಲ್ಕಮ್ ಮಾಡಬೇಕಾಗಿತ್ತು, ವೆಲ್ಕಮ್ ಮಾಡಬೇಕು ಸರ್. ಇಷ್ಟೊತ್ತು ಸಂಚಿತ್ ಬಗ್ಗೆ ಮಾತಾಡಿದ್ದೀರಾ. ಸಂಚಿತ್ ಬಗ್ಗೆ ತುಂಬಾ ಸಲ ಮಾತಾಡಿದ್ರೆ ನಾವು ಕೇಳಿದ್ವಿ. ಪಚ್ಚನ ಬಗ್ಗೆ ಒಂದೆರಡು ಮಾತು, ಜೊತೆಗೆ ಆ ಥಿಯೇಟರ್ ಅಲ್ಲಿ ಒಂದು ಸೀಟ್ ಖಾಲಿ ಬಿಟ್ಟು ಸಿನಿಮಾ ನೋಡೋದ್ರ ಬಗ್ಗೆ ಒಂದೆರಡು ಮಾತು. ಸೀಟ್ ಅದು ಸಂಪೂರ್ಣವಾಗಿ ಪ್ರಿಯ ಮಾಡಿದ್ದು. ನಾನು ಅವಾಗ ಇನ್ನೂ ಒಳಗೆ ಬಂದಿರಲಿಲ್ಲ. ನಾನು ಬಂದಾಗ ಖಾಲಿ ಸೀಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅನ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸಿ ಆರ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಎಂಟೈರ್ ಥಿಂಗ್, ದಿಸ್ ಜೆಸ್ಚರ್. ನಾನು ಅಲ್ಲೋ ಕೂತ್ಕೊಳ್ಳೋಕೆ ಹೋದಾಗ ದಯವಿಟ್ಟು ಕೂತ್ಕೊಳ್ಳೋಣ ಅಂದರು. ನನಗೆ ದೆನ್ ದೇ ಟರ್ನ್ ಅರೌಂಡ್ ಸೈಡ್ ಇದು ಅಮ್ಮನಿಗೆ ಲೈಕ್ ಸಮಥಿಂಗ್ ವೆರಿ ಇಟ್ ಟಚ್ಡ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಇಫ್ ನೋಟಿಸ್ ಥ್ರೂ ದ ಫಿಲ್ಮಲ್ಲಿ ಯಾರು ಅದ್ರ ಮೇಲೆ ಕೂತ್ಕೊಂಡಿಲ್ಲ. ಸೊ ಅದು ಅವನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ತಾಯಿದು ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಅವರ ಜೆಸ್ಚರ್ ಅದು. ಅದು ಬಿಟ್ಟು ನೆಕ್ಸ್ಟ್ ಏನು ಕೇಳಿ ನೀವು? ಪಚ್ಚ ಐ ಥಿಂಕ್ ಒಂದು ನನ್ನ ಸಿನಿಮಾದಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಅವ್ರು ಯಾವಾಗಲೂ ಕಥೆ ಕೇಳಬೇಕಾದ್ರೆ ಯಾವಾಗಲೂ ಇವರಲ್ಲ, ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೀನಿ, ಒಂದು ಟಿಪಿಕಲ್ ಕ್ರಿಂಜ್ ಸಬ್ಜೆಕ್ಟಿಗೆ ಹೋಗ್ಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂತ ತಕ್ಷಣ ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಕೊರಿಯೋದು ಬೆಸ್ಟ್, ಎಲ್ಲ ಬೆಸ್ಟ್ ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲ್ ಆಗಿ ಹೋಗಲಿ, ಚಪ್ಪಲ್ ಹಾಕೊಂಡು ಹೋಗಲಿ ಪಾತ್ರ. ಕ್ರಿಂಜ್ ಸಬ್ಜೆಕ್ಟ್ ಹುಡುಕಬೇಡಿ. ಯಾರು ಮಾಡಿದಾಗ ಸಿನಿಮಾನ ಮಾಡಿ ಧೈರ್ಯ ಮಾಡೋನು ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು, ಶಾರದವ್ರು ಅವರು ತುಂಬ ಎಂಫಸೈಸ್ ಮಾಡಿದ್ರಿ, ಕಾಜಾ ಹೇಳ್ತೀನಿ ಕೇಳಿ. ನಾವು ರೋಡಿಸಲ್ಲಿ ಪಿಕ್ಚರ್ ಮಾಡ್ತೀವಿ, ಅದ್ರಲ್ಲಿ ನಾವು ಹೀರೋ ಮಚ್ಚೆಟ್ಕೊಂಡು ಎಲ್ಲರೂ ಹೊಡಿತಾ ಇರ್ತಾನೆ. ಅವಾಗ ನಮ್ಮ ಪ್ರಶ್ನೆ ಅಂದರೆ ಮಚ್ಚು ಗನ್ಕಿನ ಬೆಟ್ರ, ಅಥವಾ ಮಚ್ಚನ್ನು ಪ್ರಮೋಟ್ ಮಾಡ್ತಾ ಇದ್ದೀವ, ಅಥವಾ ಮಚ್ಚಾನ್ ಪ್ರಮೋಟ್ ಮಾಡ್ತಾ ಇದ್ದೀವ? ಇದು ಬರಲ್ಲ. ಲಾಸ್ಟ್ ನೋಡೋಕೆ ಹೋದ್ರೆ ನಮ್ಮ ಹೀರೋ ಒಂದು ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ನು ಎರಡು ಬೇಡ ಅಂತ ವೀಕ್ಷಕರಿಗೆ. ಇನ್ನೊಂದೇನೆಂದರೆ ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋಯಿನ್ನ ಪ್ರೀತಿಸ್ತೀವಿ. ಹಾಗೆ ನೋಡಕ್ಕೆ ಹೋದರೆ ಪ್ರತಿ ಸಿನಿಮಾದಲ್ಲೂ ಒಂದೇ ಹೀರೋಯಿನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೇದು ಹೇಳ್ಬೋದು. ಆ ಹುಡುಗಿರು ನನ್ನನ್ನೇ ಪ್ರೀತಿಸ್ಬೇಕಾಗುತ್ತೆ ಪ್ರತಿ ಪಿಕ್ಚರ್. ಸೊ ಜನ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಮನೆಯಲ್ಲೇ ಆಗುತ್ತೆ. ಸೊ ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಮ್ ಮಧ್ಯದಲ್ಲಿ ಏನು ಹೇಳಕ್ಕೆ ಹೊರತೀವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳಕ್ಕೆ ಹೊರತೀವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡ ಜನ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ಬಿಟ್ಟಾಕಿ ಸೀರೀಸ್ ನೋಡೋಕೆ ಹೋದ್ರೆ ಎಂತೆಂಥದ್ದಿದೆ. ನಮ್ಗಿನ ಥಿಯೇಟರ್ಗಿನ ಜಾಸ್ತಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದಟ್ ಡಸಂಟ್ ಮೀನ್ ಇಟ್ ಇನ್ಫ್ಲೂಯೆನ್ಸಸ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಇದರಲ್ಲಿ ಕೂಡ ಲಾಸ್ಟ್ ಅಲ್ಲಿ ನೋಡೋಕೆ ಹೋದ್ರೆ ಇವ್ರದ್ದೊಂದು ಸೀನ್ ಇದೆ, ಅದ್ಭುತವಾಗಿ ಹೇಳ್ತಾರೆ. ಕಾಜಲ್ ಅವರು ಅವ್ರ ಮಧ್ಯದಲ್ಲಿ ಈಗಲೂ ನಾವೊಂದು ಜೀವನ ಕಟ್ಕೋಬಹುದು. ಜೈಲಿಗೆ ಹೋಗಿ ಬಂದೆ ಮಚ್ಚ, ಶ್ಯಾಮ ಸತ್ತೇ ಹೋದ. ದೋಸ್ 3 lines ಮ್ಯಾಟರ್ಸ್ ಅ ಲಾಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ಅವ್ರ 3 ರಾಷ್ಟ್ರಕ್ಕೆ ಹೇಳ್ತಾರೆ ಮರ್ಯಾದೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಬೈ ದಿ ಎಂಡ್ ವಾಟ್ ಇಸ್ ಪಚ್ಚ ಗೇನ್? ಹಿ ಲೂಸಸ್ ಹಿಸ್ ಲೈಫ್. 14 ವರ್ಷ ಒಳಗೋಗ್ಬಿಟ್ಟು ದಟ್ ಇಸ್ ಆಲ್ ದ ಮ್ಯಾಟರ್ ಇಸ್. ಸೊ ಇಟ್ಸ್ ನಾಟ್ ದಟ್ ವಿ ಪ್ರಮೋಟ್ ಎನಿಥಿಂಗ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ವೆಲ್ ಪುಟ್ ಇನ್ ಅ ವೆರಿ ಗುಡ್ ಪೊಸಿಷನಿಂಗ್. ಅಫ್ಕೋರ್ಸ್ ಅಲ್ಲಿತ್ತು, ಇದ್ದಿದ್ದು ತೆಗೆದಿದ್ದಾರೆ ಅಷ್ಟೇ.